ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇದ್ದೇ ಇರುತ್ತೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿಯ ಅಂತ್ಯವಿರುತ್ತೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ನೀವು ಹೆಜ್ಜೆ ಇಡಿ. ನಗುತ್ತಾ ನಾಟಕ ಮಾಡು. ಇಲ್ಲಿ ನೈತಿಕತೆಗಿಂತ ನಾಟಕಕ್ಕೆ ಬೆಲೆ ಜಾಸ್ತಿ. ಇಲ್ಲಿ ಯಾರು ನಿಜ ಹೇಳ್ತಾರೋ ಅವರಿಗೆ ನಿಜವಾಗಿಯೂ ಇಲ್ಲಿ ಬೆಲೆ ಇಲ್ಲ. ನಾಟಕಕ್ಕೆ ಬೆಲೆ ಇರೋದು. ನೀನು ನೋವಲ್ಲಿದ್ದರೂ ಕೂಡ ನೀನು ರಾಜನಂತೆ ಇದೀಯಾ ಅಂತ ಗರ್ವದಿಂದಲೇ ನಾಟಕ ಮಾಡು. ಯಾಕಂದರೆ ಇಲ್ಲಿ ನಾಟಕಕ್ಕೆ ಬೆಲೆ ಜಾಸ್ತಿ. ಮುಖವಾಡ ಧರಿಸಿ ಡ್ರಾಮಾ ಮಾಡೋ ಜನಗಳ ಮಧ್ಯೆ ನೀನು ಡೈರೆಕ್ಟರ್ ಥರ ಇಲ್ಲಿ ಬದುಕಬೇಕು. ಯಾರಾದರೂ ಒಬ್ಬರಿಗೆ ನಿನ್ನ ಕನಸು ಏನು ಅಂತ ಕೇಳಿದರೆ ಅವರು ನಿನ್ನನ್ನು ನೋಡಿ ನಾನು ಅವ್ರ ಥರ ಆಗಬೇಕು ಅಂತ ಹೇಳಬೇಕು. ನೀನು ಆ ರೀತಿ ನೀನು ಬೆಳಿಬೇಕು. ಬಡವನಾಗಿ ಬದುಕಿದ್ದು ಸಾಕು, ಬಂಡವಾಳ ಹಾಕುವಷ್ಟು ನೀನು ಬೆಳೆಯಬೇಕು. ಹಾಗೆ ಸೋಲು ಸಾವಿನಲ್ಲಿ ಅಂತ್ಯ ಆಗಬಾರ್ದು, ನಿನ್ನ ಸೋಲು ಸಾಧನೆಯಲ್ಲಿ ಅಂತ್ಯ ಆಗಬೇಕು. ಹಾಗೆ ನೀನು ಉತ್ತಮವಾಗಿ ಬೆಳಿಬೇಕು. ಮಾಡುವ ಕೆಲಸ ಉದ್ದೇಶ ಸರಿ ಇಲ್ಲ ಅಂದರೆ ಮಹಾದೇವ ಕೂಡ ಜೊತೆಗಿದ್ರೂ ಅದು ಪೂರ್ಣವಾಗಲ್ಲ. ಹಾಗಾಗಿ ನೀವೇನೇ ಕೆಲಸ ಮಾಡಿದರೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಉದ್ದೇಶ ಒಂದು ಒಳ್ಳೆಯ ರೀತಿಯದ್ದಾಗಿರಬೇಕು. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲನ್ನೊಪ್ಪಿಕೊಳ್ಳದೆ ನೀವು ನಗ್ನಗ್ತಾನೇ ಇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತೆ. ಯಾರನ್ನೂ ಕೂಡ ನೀವು ವೇಸ್ಟ್ ಪೇಪರ್ ಅಂತ ನೋಡಬೇಡಿ. ಇವತ್ತಿನ ವೇಸ್ಟ್ ಪೇಪರ್ ಕೂಡ ನಾಳೆ ಗಾಳಿಪಟವಾಗಿ ಮೇಲೆ ಹಾರಬಹುದು. ಅದನ್ನು ನೀವು ತಲೆ ಎತ್ತಿ ನೋಡಬೇಕಾಗುತ್ತೆ. ನೀನು ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನಗಳನ್ನು ಮಾಡು. ಆದರೆ ಒಂದು ಪ್ರಯತ್ನವನ್ನು ಮಾಡಿ 1000 ಗುರಿಗಳನ್ನು ಮುಟ್ಟುವ ಆಸೆಯನ್ನು ನೀನು ಕಾಣಬೇಡ. ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತೆ. ಯಾರೆಲ್ಲ ನಿಮಗೆ ಛೀ ತೂ ಅಂತ ಹೇಳಿರ್ತಾರೋ ಅವರೇ ನೀವು ಗೆದ್ದಾಗ ಬೇಗ ಬಂದು ನಿಮ್ಮ ಬೆನ್ನು ತಟ್ಟುವುದು ಅದು ನಿಮಗೆ ನೆನಪಿರಲಿ. ಯಶಸ್ವಿ ವ್ಯಕ್ತಿಗಳ ಮುಖ್ಯವಾದ ಗುಣ ಏನು ಗೊತ್ತಾ? ಆಡಿಕೊಳ್ಳುವವರ ಮಾತುಗಳನ್ನು ಅವರು ಯಾವತ್ತೂ ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರಲಿ, ನಾವು ಬೆಳಿಬೇಕಾ ಬೆಳಿತಾನೇ ಇರ್ತೀವಿ ಅಂತ ಹೇಳ್ತಾರೆ. ಸೊ ನೀವು ಕೂಡ ಯಾರ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಗೆಲುವು ಅಂದರೆ ಏನು ಗೊತ್ತಾ? ತಿನ್ನೋದಕ್ಕೆ ಊಟ ಇಲ್ಲದೆ ಇರೋ ಸ್ಥಾನದಿಂದ ತಿನ್ನೋದಕ್ಕೆ ಸಮಯ ಇಲ್ಲದೆ ಇರೋ ಸ್ಥಾನಕ್ಕೆ ಬರೋದೇ ಗೆಲುವು. ಯಶಸ್ಸಿನ ನಿಯಮಗಳು ಯಾವೆಂದರೆ, ಮೊದಲನೇದಾಗಿ ನೀನು ಎಂದಿಗೂ ಸೋಲಬೇಡ. ಎರಡನೆಯದಾಗಿ ಮೊದಲು ನಿನ್ನ ನಿಯಮವನ್ನು ಎಂದಿಗೂ ನೀನು ಮರಿಬೇಡ. ಸೋಮಾರಿತನ ಬಿಟ್ಟಾಗಲೇ ಸಿರಿತನದ ಕನಸು ನಿಜ ಆಗೋದು ಅಂತ ಹೇಳ್ತಾರೆ. ನಾಳೆ ಮಾಡಿದ್ರಾಯ್ತು, ಮುಂದೆ ಮಾಡಿದ್ರಾಯ್ತು ಅಂತ ಅಂದರೆ ಆ ಒಂದು ಸಿರಿತನದ ಕನಸು ಯಾವತ್ತೂ ನಿಜ ಆಗಲ್ಲ. ಆದ್ದರಿಂದ ನಾಳೆಯನ್ನ ಪದಾನ ಬಿಟ್ಟಾಕಿ ಇವತ್ತು ಈಗ ಅನ್ನೋ ಪದಾನ ನೀವು ಯಾವಾಗಲೂ ಬಳಸಿ. ನಾವು ನಿದ್ರೆಗೆಟ್ಟು ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬರ ನಿದ್ರೆ ಕೆಡಿಸೋ ಥರ ಹೆಸರು ಮಾಡೋಕ್ಕಾಗೋದು. ಜೀವನಕ್ಕೊಂದು ಅರ್ಥ ಸಿಗಬೇಕಂದ್ರೆ ಇಷ್ಟ ಬಂದಂತೆ ಬದುಕಬೇಕು. ಕಷ್ಟ ಬಂದರೂ ಕೂಡ ಅದನ್ನು ನಾವು ಎದುರಿಸಬೇಕು. ತಾಮ್ರವನ್ನು ಕಾಯಿಸಿದಾಗ ಅದು ತಂತಿಯಾಗುತ್ತೆ. ಅನೇಕ ಪೆಟ್ಟುಗಳಿಂದ ಶಿಲೆಯನ್ನು ಕೆತ್ತಿದಾಗ ಅದು ಮೂರ್ತಿಯಾಗುತ್ತೆ. ಯಾರು ಜೀವನದಲ್ಲಿ ನೋವನ್ನು ಪಡೆಯುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗಿರುತ್ತೆ. ಪ್ರಯತ್ನ ಅನ್ನೋದು ಸಣ್ಣ ಪದ ಆಗಿರ್ಬೋದು, ಆದರೆ ಅದು ತರುವ ಪರಿಣಾಮ ಮಾತ್ರ ಅಗಾಧವಾಗಿರುತ್ತೆ. ಎಂಥ ಸೋಲನ್ನಾದರೂ ಗೆಲ್ಲುವಂತೆ ಮಾಡುವ ಶಕ್ತಿ ಅದಕ್ಕಿದೆ. ಪ್ರಯತ್ನ ಒಂದೇ ನಮ್ಮನ್ನು ಅದು ಜೀವನ್ಮುಖಿಯನ್ನಾಗಿಡುವುದು. ಕಷ್ಟಪಡುವವರಿಗೆ ನಗು ಬರಲ್ಲ, ನಗುವವರಿಗೆ ಕಷ್ಟನೇ ಇರಲ್ಲ. ಆದರೆ ಕಷ್ಟದಲ್ಲೂ ನಗುವವನಿಗೆ ಯಾವತ್ತೂ ಸೋಲು ಅನ್ನೋದು ಬರೋದೇ ಇಲ್ಲ. ನಮ್ಮ ಕಣ್ಣು ಚೆನ್ನಾಗಿದ್ದರೆ ಈ ಜಗತ್ತು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಈ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ಮೊದಲು ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ. ನಿಮ್ಮನ್ನು ನೀವು ಮೊದಲು ನಂಬಿ. ಜೀವನವೆಂಬುದು ಕಠಿಣ ಸತ್ಯ. ಧೈರ್ಯವಾಗಿ ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ಅದು ಅಭೇದ್ಯವಾಗಿರಬಹುದು, ಆದರೆ ಆತ್ಮವಿಶ್ವಾಸ ಅದಕ್ಕಿಂತ ಬಲಯುತವಾದದ್ದು.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.